ಐಪಿಎಲ್ 2025 ರಾಜಸ್ಥಾನ್ ರಾಯಲ್ಸ್ ಭರ್ಜರಿ ಜಯ, ಸಿಎಸ್ಕೆ ಧೂಳಿಪಟ. ಐಪಿಎಲ್ 2025ರ 62ನೇ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದೆ. ಈ ಗೆಲುವಿನೊಂದಿಗೆ ರಾಯಲ್ಸ್ ತಮ್ಮ ಅಂಕಪಟ್ಟಿಯ ಸ್ಥಾನವನ್ನು ಸುಧಾರಿಸಿಕೊಂಡಿದೆ. ಪಂದ್ಯದ ಮುಖ್ಯಾಂಶಗಳು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 187 ರನ್ ಗಳಿಸಿತು. ಸಿಎಸ್ಕೆ ಪರ ಆಯುಷ್ ಮಹಾತ್ರೆ 43 ರನ್ ಮತ್ತು ಡೆವಾಲ್ಡ್ ಬ್ರೆವಿಸ್ 42 ರನ್ ಗಳಿಸಿ ಉತ್ತಮ ಪ್ರದರ್ಶನ ನೀಡಿದರು. ಆಯುಷ್ ಮಹಾತ್ರೆ ಕೇವಲ 20 ಎಸೆತಗಳಲ್ಲಿ 8 ಬೌಂಡರಿ ಮತ್ತು 1 ಸಿಕ್ಸರ್ ನೆರವಿನಿಂದ 43 ರನ್ ಸಿಡಿಸಿದರೆ, ಬ್ರೆವಿಸ್ 25 ಎಸೆತಗಳಲ್ಲಿ 2 ಬೌಂಡರಿ ಮತ್ತು 3 ಸಿಕ್ಸರ್ ಸಹಿತ 42 ರನ್ ಗಳಿಸಿದರು. ನಾಯಕ ಧೋನಿ 16 ಮತ್ತು ಶಿವಂ ದುಬೆ 39 ರನ್ ಗಳಿಸಲು ಪರದಾಡಿದರು. ಈ ಇಬ್ಬರು 33 ಎಸೆತಗಳಲ್ಲಿ ಕೇವಲ 43 ರನ್ ಗಳಿಸಿದ್ದು ತಂಡದ ದೊಡ್ಡ ಮೊತ್ತದ ಆಶಯಕ್ಕೆ ಧಕ್ಕೆ ತಂದಿತು. ರಾಯಲ್ಸ್ ಬ್ಯಾಟರ್ಗಳ ಅಬ್ಬರ. 188 ರನ್ಗಳ ಗುರಿಯನ್ನು ಬೆನ್ನಟ್ಟಿದ ರಾಜಸ್ಥಾನ್ ರಾಯಲ್ಸ್ ಕೇವಲ 17.1 ಓವರ್ಗಳಲ್ಲಿ 4 ವಿಕೆಟ್ ಕಳೆದುಕೊಂಡು ಗೆಲುವು ಸಾಧಿಸಿತು. ರಾಯಲ್ಸ್ ಪರ 14 ವರ್ಷದ ವೈಭವ್ ಸೂರ್ಯವಂಶಿ 57 ರನ್, ಅರ್ಧಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಯಶಸ್ವಿ ಜೈಸ್ವಾಲ್ 36 ಸ್ಫೋಟಕ ಆರಂಭ ಒದಗಿಸಿದರೆ, ನಾಯಕ ಸಂಜು ಸ್ಯಾಮ್ಸನ್ 41 ಕೂಡ ಉತ್ತಮ ಪ್ರದರ್ಶನ ತೋರಿದರು. ಜೈಸ್ವಾಲ್ ಔಟಾದ ನಂತರ ವೈಭವ್ ಮತ್ತು ಸ್ಯಾಮ್ಸನ್ ಎರಡನೇ ವಿಕೆಟ್ಗೆ 59 ಎಸೆತಗಳಲ್ಲಿ 98 ರನ್ಗಳ ಭರ್ಜರಿ ಜೊತೆಯಾಟ ನೀಡಿ ಸಿಎಸ್ಕೆಯನ್ನು ಪಂದ್ಯದಿಂದ ದೂರ ಮಾಡಿದರು. ನಂತರ ಧ್ರುವ್ ಜುರೆಲ್ ಮತ್ತು ಶಿಮ್ರೋನ್ ಹೆಟ್ಮೇಯರ್ ಕೇವಲ 9 ಎಸೆತಗಳಲ್ಲಿ ಅಜೇಯ 30 ರನ್ಗಳ ಜೊತೆಯಾಟ ನೀಡಿ ತಂಡವನ್ನು ಗೆಲುವಿನ ದಡ ಮುಟ್ಟಿಸಿದವು. ಬೌಲಿಂಗ್ ಪ್ರದರ್ಶನ. ಚೆನ್ನೈ ಸೂಪರ್ ಕಿಂಗ್ಸ್ ಪರ ರವಿಚಂದ್ರನ್ ಅಶ್ವಿನ್ 41 ರನ್ಗಳಿಗೆ 2 ವಿಕೆಟ್, ನೂರ್ ಅಹ್ಮದ್ 42 ರನ್ಗಳಿಗೆ 1 ವಿಕೆಟ್ ಮತ್ತು ಅನ್ಶುಲ್ ಕಾಂಬೋಜ್ 21 ರನ್ಗಳಿಗೆ 1 ವಿಕೆಟ್ ಪಡೆದರು. ರಾಜಸ್ಥಾನ್ ರಾಯಲ್ಸ್ ಪರ ಯುಧ್ವೀರ್ ಸಿಂಗ್ 2 ವಿಕೆಟ್ ಪಡೆದು ಸಿಎಸ್ಕೆ ಆರಂಭಿಕ ಆಘಾತ ನೀಡಿದರು. ಅಂಕಪಟ್ಟಿಯಲ್ಲಿ ಸ್ಥಾನ. ತನ್ನ ಕೊನೆಯ ಲೀಗ್ ಪಂದ್ಯವನ್ನು ಇನ್ನೂ 17 ಎಸೆತಗಳು ಬಾಕಿ ಇರುವಂತೆಯೇ ಗೆದ್ದ ರಾಜಸ್ಥಾನ್ ರಾಯಲ್ಸ್ ಅಂಕಪಟ್ಟಿಯಲ್ಲಿ 9ನೇ ಸ್ಥಾನಿಯಾಗಿ ಅಂತ್ಯಗೊಳಿಸಿತು. ಈ ಹೀನಾಯ ಸೋಲಿನೊಂದಿಗೆ ಚೆನ್ನೈ ಸೂಪರ್ ಕಿಂಗ್ಸ್ 10ನೇ ಸ್ಥಾನದಲ್ಲಿಯೇ ಉಳಿದುಕೊಂಡಿದೆ. ಸಿಎಸ್ಕೆ ತನ್ನ ಕೊನೆಯ ಪಂದ್ಯವನ್ನು ಮೇ 25ರಂದು ಗುಜರಾತ್ ಟೈಟನ್ಸ್ ವಿರುದ್ಧ ಆಡಲಿದ್ದು, ಆ ಪಂದ್ಯ ಗೆದ್ದರೂ ಅಂಕಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿಯೇ ಉಳಿಯಲಿದೆ.